ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಬಿ ಆರ್ ಲರ್ನಿಂಗ್ ಮೀಡಿಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಮೀಕ್ಷೆ ಮಾಡೋದು ಹೇಗೆ ಮತ್ತು ಅದ್ರದ್ದು ಆ್ಯಪ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಸೊ ಈಗ ನಾನು ಆಲ್ರೆಡಿ ಇಲ್ಲಿ ಈ ಸಮೀಕ್ಷೆ ಆ್ಯಪ್ಗೆ ಲಾಗಿನ್ ಆಗಿದ್ದೀನಿ. ಸೊ ಈ ಸಮೀಕ್ಷೆ ಆ್ಯಪ್ಗೆ ನೀವು ಫಸ್ಟ್ ಲಾಗಿನ್ ಆಗಿದ ತಕ್ಷಣವೇ ನಿಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಟ್ಯಾಬ್ ಆಗಿರ್ಬೋದು ಲೊಕೇಶನನ್ನು ಆನ್ ಮಾಡ್ಕೊಳ್ಳೋದು ಮರಿಬೇಡಿ. ಸೊ ಲೊಕೇಶನ್ ಎಲ್ಲಿರುತ್ತೆ ಅಂದರೆ, ನೀವು ಈ ಥರ ನೋಟಿಫಿಕೇಷನ್ ಬಾರನ್ನು ಸ್ಕ್ರಾಲ್ ಮಾಡಿದಾಗ ನಿಮಗೆ ಇಲ್ಲಿ ವಾಟರ್ ಡ್ರಾಪ್ ಥರ ಇದೆ ನೋಡಿ, ನೀರಿನ ಥರ, ಅದು ಲೊಕೇಶನ್. ಸೊ ಅದು ಯಾವಾಗಲೂ ಆನಲ್ಲಿ ಇರಬೇಕಾಗ್ತದೆ. ಸೊ ಲೊಕೇಶನ್ ಆನ್ ಮಾಡಿದ ನಂತರ ಫಸ್ಟು ನೀವು ಈ ಸಮೀಕ್ಷೆಯಲ್ಲಿ ಆ್ಯಪಲ್ಲಿ ಏನು ಮಾಡಬೇಕು ಅಂದರೆ, ಇಲ್ಲಿ ಪ್ರೊಫೈಲ್ ಅಂತ ಕಾಣ್ತಿದೆ ನೋಡಿ. ಸೊ ಈ ಪ್ರೊಫೈಲ್ಗೆ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನನ್ನ ಪ್ರೊಫೈಲ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಬಳಕೆದಾರರ ಪಾತ್ರ ಅಂತ ಇದೆ, ಅಲ್ಲಿ ಏನೂ ಇರಲ್ಲ. ಫಸ್ಟ್ ಟೈಮ್ ಲಾಗಿನ್ ಆದಾಗ ನಿಮ್ಗೆ ಅಲ್ಲಿ ಯಾವುದೇ ಥರದ ಮಾಹಿತಿ ಇರಲ್ಲ. ನೀವು ಅಲ್ಲಿ ನವೀಕರಿಸಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನವೀಕರಿಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂತ, ಮತ್ತು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆ ಅಂತ ಬರುತ್ತೆ. ಅಲ್ಲಿ ನಿಮ್ಮ ಪಾತ್ರ ಯಾವುದಿದೆ ಅದನ್ನು ಅನುಗುಣವಾಗಿ ಅದನ್ನು ಸೆಲೆಕ್ಟ್ ಮಾಡಿ. ಸದ್ಯಕ್ಕೆ ನಾನು ಈ ಆ್ಯಪಲ್ಲಿ ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಅಂತ ನವೀಕರಿಸಿದ್ದೀನಿ. ನಂತರ ನೀವು ನೋಡ್ಬೋದು ಇಲ್ಲಿ ಬಳಕೆದಾರರ ಹೆಸರು ಹಾಗೂ ಫೋನ್ ಸಂಖ್ಯೆಯನ್ನು ಕೂಡ ನೀವು ನವೀಕರಿಸಿ ನಿಮ್ಮ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡ್ಬೋದು. ಸೊ ಒಂದು ಸತಿ ನೀವು ಈ ಪ್ರೊಫೈಲನ್ನು ಅಪ್ಡೇಟ್ ಮಾಡಿದ ನಂತರ ವಾಪಸ್ ಹೋಗೋಕ್ಕೆ ಇಲ್ಲಿ ಹೋಮ್ ಬಟನ್ ಅಂತ ಇದೆಯಲ್ಲ, ಇದನ್ನು ನೀವು ಕ್ಲಿಕ್ ಮಾಡಿ. ಸೊ ಈಗ ವಾಪಸ್ಸು ಕೂಡ ಬರ್ಬೋದು. ಸೊ ಸ್ನೇಹಿತರೆ, ಒಂದು ಸತಿ ಈ ಸಮೀಕ್ಷೆ ಆ್ಯಪ್ಗೆ ಲಾಗಿನ್ ಆಗಿದ ತಕ್ಷಣ ಫಸ್ಟು ನಿಮ್ಮ ಪ್ರೊಫೈಲನ್ನು ಏನಿದೆ ಇದನ್ನು ನೀವು ಅಪ್ಡೇಟ್ ಮಾಡಬೇಕಾಗ್ತದೆ. ನಂತರ ಫಸ್ಟು ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ಉಪಕೇಂದ್ರದ ವಿವರಗಳನ್ನು ಒದಗಿಸಿ ಅಂತ ಇದೆ. ಸೊ ಇದು ಯಾರು ಮಾಡ್ತಾರೆ ಅಂದರೆ, ಕೀಮಾಸ ಫಸ್ಟ್ ಯಾರು ಲಾಗಿನ್ ಆಗಿರ್ತಾರೆ ಕೀಮಾಸ ಐಡಿಯಲ್ಲಿ ಅವರು ಉಪಕೇಂದ್ರದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಸಮೀಕ್ಷೆ ಪ್ರಾರಂಭಿಸೋಕ್ಕಿಂತ ಮುಂಚೆ ಫಸ್ಟು ಉಪಕೇಂದ್ರದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಸೊ ಹೇಗೆ ಅಪ್ಡೇಟ್ ಮಾಡೋದು ಅಂದರೆ, ಉಪಕೇಂದ್ರ ಅಂತ ಇಲ್ಲೇನು ಭಾವಚಿತ್ರ ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಅವ್ರಿಗೆ ಯಾವ ಜಿಲ್ಲೆ ಅಥವಾ ಯಾವ ತಾಲೂಕು, ಯಾವ ಕೇಂದ್ರ ಅಥವಾ ಯಾವ ಉಪಕೇಂದ್ರ ಅಂತ ಮಾಹಿತಿ ಬರುತ್ತೆ. ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಸೆಲೆಕ್ಟ್ ಮಾಡಿದ ನಂತರ ನಿಮಗಿಲ್ಲಿ ಮುಂದಿನ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಉಪಕೇಂದ್ರದ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು ಓಪನ್ ಆಗ್ತದೆ. ಸೊ ಆ ಪ್ರಶ್ನೆಗಳನ್ನು ನೀವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಪ್ರಶ್ನೆಗಳೇನು ಅಂತ ನೋಡೋಣ. ಮೊದಲಿಗೆ ಇಲ್ಲಿ ಉಪಕೇಂದ್ರ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದೇ ಊರಿನಲ್ಲಿದೆಯೇ ಅಂತ ಇದೆ. ಸೊ ಅದು ಅನುಗುಣವಾಗಿ ನೀವಿಲ್ಲಿ ಮಾಹಿತಿಯನ್ನು ಹೌದೋ ಅಥವಾ ಇಲ್ಲ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಉಪಕೇಂದ್ರಕ್ಕೆ ಕಟ್ಟಡವಿದೆಯೇ ಅಂತ ಮಾಹಿತಿ ಕೇಳ್ತಾರೆ, ಇದು ಕೂಡ ಪ್ರಶ್ನೆಗೆ ಅನುಗುಣವಾಗಿ ನೀವು ಸೆಲೆಕ್ಟ್ ಮಾಡ್ಬೋದು. ನಂತರ ಉಪಕೇಂದ್ರವು ಗುಡ್ಡಗಾಡು ಪ್ರದೇಶದ ವ್ಯಾಪ್ತಿಯಲ್ಲಿದೆಯೇ ಅನ್ನೋದು ಕೇಳುತ್ತೆ. ಸೊ ಇದು ಕೂಡ ನೀವು ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಈ 3 ಪ್ರಶ್ನೆಗೆ ಉತ್ತರ ಕೊಟ್ಟಿದ ನಂತರ ಇಲ್ಲಿ ನೀವು ನೋಡ್ಬೋದು ಮುಂದಿನ ಅಂತ ಆಪ್ಷನ್ ಇರುತ್ತೆ, ಆ ಮುಂದಿನ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಉಪಕೇಂದ್ರದ ಎಲ್ಲ ಸಮೀಕ್ಷೆ ಪ್ರಶ್ನೆಗಳನ್ನು ಪೂರ್ಣಗೊಂಡಿವೆ ಅಂತ ಕೇಳುತ್ತೆ. ನಂತರ ಇದನ್ನು ನೀವು ಸಲ್ಲಿಸ್ಬೋದು. ಅಕಸ್ಮಾತ್ ಏನಾದರೂ ತಪ್ಪು ಮಾಡಿದ್ದೀನಿ ಅಂತ ಏನಾದರೂ ಅಥವಾ ಎಲ್ಲಾದರೂ ತಪ್ಪು ಮಾಹಿತಿ ಇದೆ ಅಂತ ನೀವು ಗೊತ್ತಾದಾಗ ಹಿಂದಿನ ಅಂತ ಮಾಡಿಕೊಂಡು ನೀವು ವಾಪಸ್ ಹೋಗಿ ಎಡಿಟನ್ನು ಕೂಡ ಮಾಡ್ಬೋದು. ಈಗ ಸದ್ಯಕ್ಕೆ ನೀವು ಸಲ್ಲಿಸಿ ಅಂತ ಎಲ್ಲ ಮಾಹಿತಿಗಳು ಕರೆಕ್ಟಾಗಿದೆ ಅಂದಾಗ ನೀವು ಸಲ್ಲಿಸಿ ಅಂತ ಕೊಟ್ಟು ಮುಂದಕ್ಕೆ ಹೋಗ್ಬೋದು. ನೀವು ನೋಡ್ತಾ ಇರ್ಬೋದು ಇಲ್ಲಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಅಂತ ಮಾಹಿತಿ ಬರುತ್ತೆ. ನಂತರ ಸರಿ ಅಂತ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಸಮೀಕ್ಷೆಯನ್ನು ನೀವು ಆ್ಯಪಲ್ಲಿ ಫಸ್ಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೊದಲಿಗೆ ಪ್ರೊಫೈಲನ್ನು ಅಪ್ಡೇಟ್ ಮಾಡ್ತೀರಾ. ನಂತರ ಕೀಮಾಸ ಆಗಿದ್ದರೆ ಉಪಕೇಂದ್ರದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗ್ತದೆ. ಆಶಾ ಕಾರ್ಯಕರ್ತೆ ಅಂಗನವಾಡಿ ಕಾರ್ಯಕರ್ತರ ಆಗಿದ್ದರೆ ಉಪಕೇಂದ್ರದ ಮಾಹಿತಿಯನ್ನು ಅಪ್ಡೇಟ್ ಮಾಡೋ ನೆಸೆಸಿಟಿ ಇರಲ್ಲ. ಜೂನಿಯರ್ ಹೆಲ್ತ್ ಅಸಿಸ್ಟೆಂಟ್ ಫೀಮೇಲ್ ಆಗಿದ್ದರೆ ಉಪಕೇಂದ್ರದ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಒಂದು ಸತಿ ಉಪಕೇಂದ್ರದ ಮಾಹಿತಿ ಅಪ್ಡೇಟ್ ಆದ ನಂತರ ಈಗ ಸಮೀಕ್ಷೆನ ನೀವು ಮಾಡ್ಬೋದು. ಸೊ ಮೊದಲಿಗೆ ಸಮೀಕ್ಷೆನ ಪ್ರಾರಂಭಿಸೋಕ್ಕೆ ನಾವು ಯಾವ ಆಪ್ಷನ್ ಮಾಡಬೇಕು ಅಂದರೆ, ಇಲ್ಲಿ ನೀವು ಕಾಣ್ತಾ ಇರ್ಬೋದು ಸಮೀಕ್ಷೆಗಾಗಿ ಕುಟುಂಬವನ್ನು ಸೇರಿಸಿ ಅಂತ ಕೇಳುತ್ತೆ. ಸೊ ಇಲ್ಲಿ ನೀವು ಈ ಭಾವಚಿತ್ರ ಏನು ಕಾಣ್ತಿದೆ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಸಮೀಕ್ಷೆಯನ್ನು ಪ್ರಾರಂಭಿಸ್ಬೋದು ಹಾಗೂ ಕುಟುಂಬವನ್ನು ನೋಂದಾಯಿಸ್ಬೋದು. ಈಗ ನಾವು ಒಂದು ಕುಟುಂಬವನ್ನು ನೋಂದಾಯಿಸೋಣ.
ಸೊ ಭಾವಚಿತ್ರ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮೊದಲಿಗೆ ಮಾಹಿತಿ ಬರುತ್ತೆ. ಸೊ ಈ ಮಾಹಿತಿ ಏನು ಅಂದರೆ ರೇಷನ್ ಕಾರ್ಡು ಅಥವಾ ನಿಮ್ಮ ಟ್ಯಾಬಲ್ಲಿ ನೆಟ್ಟನ್ನು ಬಳಸ್ಕೊಂಡು ಯಾವ ಥರ ಮಾಹಿತಿಯನ್ನು ಫಿಲ್ ಮಾಡ್ಬೋದು, ಅಥವಾ ನಿಮ್ಮ ಟ್ಯಾಬ್ ಆಫ್ಲೈನ್ ಇದ್ದಾಗ ಯಾವ ಥರ ಮಾಹಿತಿ, ಅಥವಾ ರೇಷನ್ ಕಾರ್ಡ್ ಇಲ್ಲದೇ ಇರಬೇಕಾದ್ರೆ ಯಾವ ಥರ ಮಾಹಿತಿಯನ್ನು ಅಂದರೆ ಕುಟುಂಬವನ್ನು ನೋಂದಾಯಿಸಬೇಕು ಅನ್ನೋದು ಇಲ್ಲಿ ನಿಮಗೆ ತೋರಿಸ್ತಾ ಇದೆ. ಸೊ ಆದ ನಂತರ ನೀವೇನು ಮಾಡ್ಬೋದು, ಇಲ್ಲಿ ಪ್ರಾರಂಭಿಸಿ ಅಂತ ಏನು ನಿಮ್ಗೆ ಕಾಣ್ತಾ ಇದೆ ಅಲ್ಲಿ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಫಸ್ಟು ಕೇಳುತ್ತೆ ನೀವು ಯಾವ ಕುಟುಂಬವನ್ನು ಸರ್ವೆ ಮಾಡ್ತಾಯಿದ್ದೀರಾ ಆ ಕುಟುಂಬಕ್ಕೆ ಪಡಿತರ ಚೀಟಿ ಇದೆಯೇ. ಇಲ್ಲಿ ಪಡಿತರ ಚೀಟಿ ಅಂದರೆ ರೇಷನ್ ಕಾರ್ಡ್ ಇದೆಯೇ ಅಂತ ಕೇಳುತ್ತೆ. ಈಗ ಮೊದಲಿಗೆ ನಾನು ಇಲ್ಲ ಅಂತ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ ನಾನಿಲ್ಲಿ ಕುಟುಂಬವನ್ನು ನೋಂದಾಯಿಸ್ತೀನಿ. ಸೊ ಇಲ್ಲ ಅಂತ ಸೆಲೆಕ್ಟ್ ಮಾಡಿ ಕೆಳಗಡೆ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಸಲ್ಲಿಸಿ ಅಂತ ಇರುತ್ತೆ. ಸೊ ಸಲ್ಲಿಸ್ತೀನಿ. ಸೊ ಈಗ ಕುಟುಂಬದ ಒಂದು ಜನಸಂಖ್ಯಾಶಾಸ್ತ್ರನ ನಾವಿಲ್ಲಿ ಫಿಲ್ ಮಾಡಬೇಕಾಗ್ತದೆ. ಸೊ ಏನಿದು ಅಂತ ನೋಡೋಣ. ಮೊದಲಿಗೆ ಕುಟುಂಬದ ಪಡಿತರ ಚೀಟಿ ಸಂಖ್ಯೆ, ಈಗ ನಾನಲ್ಲಿ ಕುಟುಂಬ ಪಡಿತರ ಚೀಟಿ ಸಂಖ್ಯೆ ಇಲ್ಲ ಅಂತ ಹಾಕಿದ್ದೀನಿ. ನೀವು ಇಲ್ಲಿ ಕೂಡ ಇದ್ದರೆ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಆಪ್ಷನನ್ನು ಬ್ಲ್ಯಾಂಕ್ ಬಿಡ್ಬೋದು. ನಂತರ ಕುಟುಂಬ ಅಡ್ಡ ಹೆಸರು ಅಂತ ಕೇಳುತ್ತೆ. ಸೊ ಒಂದು ಕುಟುಂಬಕ್ಕೆ ಅಡ್ಡ ಹೆಸರು ಇದ್ದರೆ ಅದನ್ನು ನೀವು ನಮೂದಿಸಿ, ಅಥವಾ ಅಡ್ಡ ಹೆಸರು ಇಲ್ಲ ಅಂದರೆ ಕುಟುಂಬದ ಯಜಮಾನನ ಹೆಸರನ್ನೇ ನೀವಿಲ್ಲಿ ಹಾಕ್ಬೋದು. ಸೊ ಉದಾಹರಣೆಗೆ ನಾನು ಒಂದು ಕುಟುಂಬವನ್ನು ಎಕ್ಸಾಂಪಲ್ ಹಾಕ್ತೀನಿ. ನಂತರ ಕುಟುಂಬದ ದೂರವಾಣಿ ಸಂಖ್ಯೆ ಕೇಳುತ್ತೆ. ಸೊ ದೂರವಾಣಿ ಸಂಖ್ಯೆ ಕೂಡ ನೀವಿಲ್ಲಿ ಹಾಕ್ಬೋದು. ಸೊ ಒಂದು ಉದಾಹರಣೆಯಾದ ದೂರವಾಣಿ ಸಂಖ್ಯೆನ ಇಲ್ಲಿ ನಮೂದಿಸಿದ್ದೀನಿ. ನಂತರ ಕುಟುಂಬದ ಜಾತಿ ಕೇಳುತ್ತೆ. ನಂತರ ಧರ್ಮ. ಅದಾದ ನಂತರ ನೀವು ಕುಟುಂಬಕ್ಕೆ BPL ವರ್ಗಕ್ಕೆ ಸೇರಿದ್ದೀರಿ ಅಥವಾ ಕುಟುಂಬ 6 ತಿಂಗಳಲ್ಲಿ ಕುಟುಂಬವು ಕರ್ನಾಟಕ ಹೊರಗಿನಿಂದ ಅಥವಾ ಮತ್ತೊಂದು ಜಿಲ್ಲೆಯಿಂದ ಅಥವಾ 6 ತಿಂಗಳು ಹೆಚ್ಚು ಕಾಲ ಒಂದೇ ಜಿಲ್ಲೆ ವಾಸಿಸುತ್ತಿದ್ದಾರೆ. ಸೊ ಈ ಮಾಹಿತಿ ಇಲ್ಲಿ ಕೇಳುತ್ತೆ. ಸೊ ಅಲ್ಲಿ ಕುಟುಂಬದ ಒಂದು ಅನುಗುಣವಾಗಿ ನೀವು ಈ ಮಾಹಿತಿಯನ್ನು ನೀವು ಫಿಲ್ ಮಾಡ್ಬೋದು. ಸೊ ಈಗ ನಾನು ಎಕ್ಸಾಂಪಲಾಗಿ ಫಿಲ್ ಮಾಡಿದ್ದೀನಿ. ಸೊ ಪ್ರತಿಯೊಂದು ಮಾಹಿತಿನ ನೀವು ಫಿಲ್ ಮಾಡಲೇಬೇಕಾಗ್ತದೆ, ಯಾವುದೇ ಕಾರಣಕ್ಕೂ ಬ್ಲ್ಯಾಂಕನ್ನು ಬಿಡೋಗಿಲ್ಲ. ಸೊ ಈಗ ನಾನು ಕುಟುಂಬದ ಹೆಸರು ಹಾಗೂ ದೂರವಾಣಿ ಸಂಖ್ಯೆ ನಂತರ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟು ಮುಂದಿನ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದು ಕ್ಲಿಕ್ ಮಾಡಿದ ತಕ್ಷಣವೇ ಸ್ನೇಹಿತರೆ ನಿಮಗೆ ಈ ಕುಟುಂಬ ಯಾವ ಗ್ರಾಮಕ್ಕೆ ಸೇರಿದೆ ಅನ್ನೋದು ಒಂದು ಮಾಹಿತಿ ಕೇಳುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿವರೆಗೂ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಇಟ್ಟಿದ್ರಿ. ನಂತರ ಈಗ ಗ್ರಾಮವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ, ಯಾವ ಗ್ರಾಮಕ್ಕೆ ಈ ಕುಟುಂಬ ಸೇರಿದೆ ಈ ಉಪಕೇಂದ್ರದಲ್ಲಿ ಅಂತ. ನಾನು ಒಂದು ಎಕ್ಸಾಂಪಲ್ಲಾಗಿ ಗ್ರಾಮವನ್ನು ಸೆಲೆಕ್ಟ್ ಮಾಡ್ತೀನಿ. ನಂತರ ಇಲ್ಲಿ ಅಂಗನವಾಡಿ ಸೆಂಟರ್ ID ಅಂತ ಕೇಳುತ್ತೆ. ಸೊ ಇದು ನಿಮ್ಮ ಹತ್ರ ಇರುತ್ತೆ. ಸೊ ದಯವಿಟ್ಟು ಅಂಗನವಾಡಿ ಸೆಂಟರ್ IDಯನ್ನು ನಮೂದಿಸಿ. ನಂತರ ಇದಾಗಿದ ತಕ್ಷಣ ಮುಂದಿನ ಅಂತ ಕ್ಲಿಕ್ ಮಾಡಿ. ಸೊ ಈಗ ನಾನು ಕುಟುಂಬನ ರಿಜಿಸ್ಟ್ರ್ ಮಾಡ್ತಾಯಿದ್ದೀನಿ. ಸೂರ್ಯ ಅನ್ನೋ ಒಂದು ಕುಟುಂಬನ ರಿಜಿಸ್ಟ್ರ್ ಮಾಡ್ತಾಯಿದ್ದೀನಿ. ಸೂರ್ಯ ಅಂತ ಕುಟುಂಬ ರಿಜಿಸ್ಟ್ರ್ ಮಾಡಬೇಕಾದ್ರೆ ನನಗೆ ಅದು ಯಾವ ಗ್ರಾಮಕ್ಕೆ ಸೇರಿದೆ ಅಂತ ಕೇಳುತ್ತೆ. ಅದಾದ ನಂತರ ನನಗೆ ಆ ಕುಟುಂಬದ ವಿಳಾಸವನ್ನು ಎಂಟ್ರಿ ಮಾಡಬೇಕಾಗ್ತದೆ. ಮೊದಲಿಗೆ ನೀವು ಕಾಣ್ತಾ ಇರೋದು ಇಲ್ಲಿ ಮನೆ ಸಂಖ್ಯೆ ಅಥವಾ ಫ್ಲ್ಯಾಟ್ ಸಂಖ್ಯೆ ಅಂತ ಕೇಳುತ್ತೆ. ಸೊ ಮನೆ ಸಂಖ್ಯೆ ಇದ್ದರೆ ನಮೂದಿಸಿ, ಇಲ್ಲ ಅಂದರೆ ನೀವು ಅದಕ್ಕೆ ಒಂದು ನಂಬರನ್ನು ಕೊಟ್ಟು ಮನೆ ಸಂಖ್ಯೆಯನ್ನು ನೀವು ನಮೂದಿಸ್ಬೋದು. ನಾನು ಉದಾಹರಣೆಗೆ ನಂಬರನ್ನು ಹಾಕ್ತೀನಿ ಇಲ್ಲಿ. ಸೊ ಅಡ್ರೆಸ್ ಕೂಡ ಇಲ್ಲಿ ನಾನು ನಮೂದಿಸ್ತಾ ಇದ್ದೀನಿ. ಸೊ ಆದ ನಂತರ ನಿಮಗೆ ಕೊನೆಗೆ ಇಲ್ಲಿ ಗಮನಿಸ್ತಾ ಇರ್ಬೋದು, ಗ್ರಾಮ ಮತ್ತು ತಾಲೂಕು ಜಿಲ್ಲೆ ಎಲ್ಲ ಕೂಡ ಇಲ್ಲಿ ಲಾಕ್ ಆಗಿದೆ. ಅಂದರೆ ನೀವು ಸೆಟ್ ಲೊಕೇಶನ್ ಅಂತ ಏನಲ್ಲಿ ಮಾಡಿದ್ರಿ, ಯಾವ ಗ್ರಾಮಕ್ಕೆ ಈ ಕುಟುಂಬ ಸೇರಿದೆ ಅಂತ ನೀವು ಹಾಕಿದ್ರಿ, ಆ ಗ್ರಾಮ ಎಲ್ಲ ಇಲ್ಲಿ ಲಾಕ್ ಆಗಿರುತ್ತೆ. ನೀವು ಪಿನ್ ಕೋಡನ್ನು ಈಗ ಎಂಟ್ರಿ ಮಾಡಬೇಕಾಗ್ತದೆ. ಆ ಗ್ರಾಮದ ಪಿನ್ ಕೋಡನ್ನು ನೀವು ಎಂಟ್ರಿ ಮಾಡಬೇಕಾಗ್ತದೆ. ಸೊ ನಾವು ಉದಾಹರಣೆಗೆ ಒಂದು ಪಿನ್ ಕೋಡನ್ನು ಇಲ್ಲಿ ನಮೂದಿಸ್ತಾ ಇದ್ದೀನಿ. ನಂತರ ಈ ಕೇಳಲ್ಪಟ್ಟ ಕೆಲವು ಪ್ರಶ್ನೆಗಳೇನಿದೆ ಅದಕ್ಕೆ ಒಂದು ಉತ್ತರಗಳನ್ನು ನೀವು ಅಲ್ಲಿ ಕೊಡ್ಬೋದು. ಅಂದರೆ 6 ತಿಂಗಳಿಗಿಂತ ಕಡಿಮೆ ಅಥವಾ 6 ತಿಂಗಳಿಂದ 5 ವರ್ಷ, ನಂತರ ಒಂದೇ ಪ್ರದೇಶದಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಕಾಲದಿಂದ ಈ ಕುಟುಂಬವು ವಾಸಿಸುತ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದ್ರೆ ನೀವು ಆ ಪ್ರಶ್ನೆಯನ್ನು ಸೆಲೆಕ್ಟ್ ಮಾಡ್ಕೊಬೋದು. ನಂತರ ಸ್ನೇಹಿತರೆ ಇದು ತುಂಬ ಬಹಳ ಮುಖ್ಯವಾದ ಫೀಲ್ಡ್ ಇದು. ಏನು ಅಂದರೆ ನೀವು ಕುಟುಂಬ ವಿಳಾಸದಲ್ಲಿದ್ದೀರಿ ಎಂದು ಖಚಿತಪಡಿಸಿ. ಸೊ ಇದು ಲೊಕೇಶನ್ನ ಕೇಳುತ್ತೆ. ನಾನು ಆಗಲೇ
ಈ ಸಮೀಕ್ಷೆ ಪ್ರಾರಂಭದಲ್ಲೇ ಹೇಳಿದೆ, ಒಂದು ಈ ಸಮೀಕ್ಷೆ ಆ್ಯಪ್ ನೀವು ಲಾಗಿನ್ ಆಗಿಂತ ಮುಂಚೆ ಲೊಕೇಶನ್ ಅಂತ ಏನಿರುತ್ತೆ ನಿಮ್ಮ ಟ್ಯಾಬ್ ಅಥವಾ ಮೊಬೈಲ್ಗಳಲ್ಲಿ ಲೊಕೇಶನ್ ಆನ್ ಆಗಿರಬೇಕು ಅಂತ. ಸೊ ಈ ಕುಟುಂಬ ವಿಳಾಸದಲ್ಲಿ ಇದ್ದೀರಂತ ಖಚಿತಪಡಿಸಿ ಅಂತ ಕೇಳಿದ ತಕ್ಷಣ ನೀವು ಕಡ್ಡಾಯವಾಗಿ ಹೌದು ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ನಂತರ ನೀವು ಗಮನಿಸ್ತಾ ಇರ್ಬೋದು, ಲ್ಯಾಟಿಟ್ಯೂಡ್ ಹಾಗೂ ಲಾಂಜಿಟ್ಯೂಡ್ ಅಂತ ಏನು ಕರಿತೀವಿ ನಾವು, ಆ ಲೊಕೇಶನ್ ಒಂದು ಜಿಯೋ ಟ್ಯಾಗ್ ಕೂಡ ಇಲ್ಲಿ ಪಾಪಪ್ ಆಗಿದೆ. ಸೊ ಇಲ್ಲಿ ನೀವು ಕಾಣ್ತಿರ್ಬೋದು ಅದು ಕೂಡ ಬಂದಿದೆ. ಸೊ ಈಗ ನೆಕ್ಸ್ಟು ನೀವು ನೋಂದಣಿ ಅಂತ ಕೊಡಬೇಕಾಗ್ತದೆ. ಸೊ ಈಗ ನೀವು ಕುಟುಂಬವನ್ನು ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ. ನಂತರ ಕುಟುಂಬವನ್ನು ನೋಂದಾಯಿಸಿದ ನಂತರ ನಿಮಗೆ ಈ ಮಾಹಿತಿ ಬರುತ್ತೆ. ಒಂದು, ಸೇವ್ ಮಾಡಿ ಮತ್ತು ನಿರ್ಗಮಿಸಿ. ನಂತರ ಸೇವ್ ಮಾಡಿ ಮತ್ತು ಮುಂದುವರಿಸಿ ಅಂತ ಕೇಳುತ್ತೆ. ಸೊ ಸ್ನೇಹಿತರೆ, ನೀವಿಲ್ಲಿ ಸೇವ್ ಮಾಡಿ ಕುಟುಂಬವನ್ನು ಕಂಪ್ಲೀಟಾಗಿ ಮಾಡಬೇಕು ಅಂದರೆ ಸೇವ್ ಮಾಡಿ ಮುಂದುವರಿಸಿ ಅಂತ ಕೊಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಕುಟುಂಬ ಜನಸಂಖ್ಯಾ ಶಾಸ್ತ್ರ ವಿವರಗಳು, ಕುಟುಂಬ ಸಮೀಕ್ಷೆ ಪ್ರಶ್ನೆಗಳು, ನಂತರ ಕುಟುಂಬ ಸದಸ್ಯರ ಜನಸಂಖ್ಯಾ ಶಾಸ್ತ್ರ ಮತ್ತು ಕುಟುಂಬ ಸದಸ್ಯರ ಸಮೀಕ್ಷೆ ಪ್ರಶ್ನೆಗಳು ಅಂತ ಕೇಳುತ್ತೆ. ಸ್ನೇಹಿತರೆ, ನೀವು ಆಲ್ರೆಡಿ ಈಗ ಒಂದು ಕುಟುಂಬವನ್ನು ನೋಂದಾಯಿಸಿದ್ದೀರಾ. ಸೊ ಅದು ಯಾವ ಕುಟುಂಬ ಅಂತ ನಿಮಗಿಲ್ಲಿ ಕಾಣ್ತಾ ಇದೆ. ಸೊ ಸೂರ್ಯ ಅನ್ನೋ ಕುಟುಂಬವನ್ನು ನೀವೀಗ ನೋಂದಾಯಿಸಿದ್ದೀರ. ಬಟ್ ಕುಟುಂಬ ಸೂರ್ಯ ಅನ್ನೋ ಕುಟುಂಬ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಹಳದಿ ಬಣ್ಣ ಇದೆ, ಅಂದರೆ ಈ ಕುಟುಂಬ ಇನ್ನೂ ಸಮೀಕ್ಷೆ ಪೂರ್ಣಗೊಂಡಿಲ್ಲ ಅಂತ ಅರ್ಥ. ಅಥವಾ ಅದು ಹಸಿರು ಬಣ್ಣ ಬಂದರೆ ಆ ಕುಟುಂಬದ ಸಮೀಕ್ಷೆ ಪೂರ್ಣಗೊಂಡಿದೆ ಅಂತ ಅರ್ಥ. ಈಗ ಸದ್ಯಕ್ಕೆ ಈ ಕುಟುಂಬದ ಸಮೀಕ್ಷೆ ಪೂರ್ಣಗೊಂಡಿಲ್ಲ ಅಂತ ಅರ್ಥ. ಅಂದರೆ ನಾವಿನ್ನೂ ಈ ಕುಟುಂಬವನ್ನು ನೋಂದಾಯಿಸಿದ್ದೀರಿ, ಬಟ್ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನಿದೆ ಅದಕ್ಕೆ ನಾವಿನ್ನೂ ಉತ್ತರ ಕೊಟ್ಟಿಲ್ಲ. ಸೊ ಸ್ನೇಹಿತರೆ, ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ಈಗ ಕುಟುಂಬದ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗ್ತದೆ. ಸೊ ನಾನು ಏನಿಲ್ಲಿ ಸರ್ಕಲ್ ಮಾಡಿದ್ದೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳು ಇಲ್ಲಿ ನಿಮಗೆ ಬರುತ್ತೆ. ಸೊ ಇದು ಒಂದು ಕಾಮನ್ ಕ್ವಶನ್ಸ್ ಆಗಿರೋದ್ರಿಂದ ನಿಮ್ಗೆಲ್ರಿಗೂ ತಿಳಿದಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ನಿಮ್ಗೆ ಹಾಗೇ ಬೇಗ ತೋರಿಸ್ತೀನಿ. ಸೊ ಮನೆಗೆ ನೀರಿನ ಪ್ರಾಥಮಿಕ ಮೂಲ ಯಾವುದು, ಕುಟುಂಬ ಬಳಸುವ ಅಡುಗೆ ಇಂಧನ ಪ್ರಾಥಮಿಕ ಮೂಲ ಯಾವುದು, ಅಥವಾ ಕುಟುಂಬವು ಯಾವ ರೀತಿಯ ನೈರ್ಮಲ್ಯ ಅಥವಾ ಶೌಚಾಲಯ ಸೌಲಭ್ಯವನ್ನು ಹೊಂದಿದೆ, ಮತ್ತು ಕುಟುಂಬಕ್ಕೆ ಯಾವ ರೀತಿಯ ಬೆಳಕಿನ ಸೌಲಭ್ಯವಿದೆ, ಮತ್ತು ಅವರ ಮನೆಯಲ್ಲಿ ಟೆಲಿವಿಷನ್ ಇದೆಯಾ, ಮೊಬೈಲ್ ಇದೆಯಾ, ನಂತರ ಕುಟುಂಬ ಒಡೆತನದ ಮೋಟಾರ್ ವಾಹನಗಳು ಯಾವುವು, ಮತ್ತು ಅವರ ಕುಟುಂಬ ಆರೋಗ್ಯ ವಿಮೆ ಇದೆಯೇ, ಮತ್ತು ಕುಟುಂಬಕ್ಕೆ ನೀಡಲಾಗುವ ದೀರ್ಘಕಾಲೀನ ಕೀಟನಾಶಕ ಸೊಳ್ಳೆ ಪ್ರತಿಗಳ ಸಂಖ್ಯೆ. ಸೊ ಇಲ್ಲಿ ಕೊನೆ ಹಂತದಲ್ಲಿ ಇಲ್ಲಿ ನೀವು ಒಂದು ಅಂಕಿಅಂಶಗಳನ್ನು ಹಾಕಿ ನಮೂದಿಸಬೇಕಾಗ್ತದೆ. ಅಥವಾ ಯಾವುದೇ ಕೀಟನಾಶಕ ಸೊಳ್ಳೆಯ ಪರದೆಗಳನ್ನು ಕೊಟ್ಟಿಲ್ಲ ಅಂದಾಗ ನೀವಲ್ಲಿ 0 ನೀವಲ್ಲಿ ನಮೂದಿಸಬೇಕಾಗ್ತದೆ. ಬಟ್ ಬ್ಲ್ಯಾಂಕ್ ಬಿಡೋಂಗಿಲ್ಲ, ಬ್ಲ್ಯಾಂಕ್ ಬಿಟ್ಟರೆ ತೊಗೊಳ್ಳಲ್ಲ. ಸೊ ಈ ಥರ ನೀವು ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾದ ನಂತರ ಕೊನೆಯಲ್ಲಿ ಮುಂದಿನ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಕೆಲವು ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಪ್ರಶ್ನೆಗಳು ಕೂಡ ಇಲ್ಲಿ ತೋರಿಸುತ್ತೆ. ಏನು ಅಂದರೆ, ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಆಲ್ಬೆಂಡಜಾಲ್ ಮಾತ್ರೆಗಳನ್ನು ನೀಡಲಾಗುತ್ತಿದೆ ಎಂದು ಕುಟುಂಬಕ್ಕೆ ತಿಳಿದಿದೆಯೇ ಅಂತ ಕೇಳ್ತಾರೆ. ಸೊ ಅದಕ್ಕೆ ಅನುಗುಣವಾಗಿ ನೀವು ಉತ್ತರವನ್ನು ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಮತ್ತು ವಿಕ್ಸ್ ಕಾರ್ಯಕ್ರಮ ಬಗ್ಗೆ ಆ ಕುಟುಂಬಕ್ಕೆ ತಿಳಿದಿದೆಯೇ, ಅಥವಾ ಶುಚಿ ಯೋಜನೆ ಬಗ್ಗೆ ಆ ಕುಟುಂಬಕ್ಕೆ ತಿಳಿದಿದೆಯೇ ಅಂತ ಕೇಳುತ್ತೆ. ಸೊ ಈ ಜಾಗೃತಿ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟಿದ ನಂತರ ಮುಂದಿನ ಅಂತ ಕ್ಲಿಕ್ ಮಾಡಿ. ಸೊ ಕುಟುಂಬಕ್ಕೆ ಅನ್ವಯವಾಗುವ ಸಮೀಕ್ಷಾ ಪ್ರಶ್ನೆಗಳು ಪೂರ್ಣಗೊಂಡಿವೆ. ಈಗ ನೀವು ಸಲ್ಲಿಸಿ ಅನ್ನೋ ಬಟನ್ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಸೊ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಸೊ ಸ್ನೇಹಿತರೆ, ಈಗ ನೀವು ಸೂರ್ಯನ ಕುಟುಂಬವನ್ನು, ನಂತರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಕೊಟ್ಟಿದ್ದೀರಾ. ಬಟ್ ಇನ್ನೂ ಕೂಡ ಸೂರ್ಯನ ಕುಟುಂಬ ಇಲ್ಲಿ ಸಮೀಕ್ಷೆ ಪೂರ್ಣಗೊಂಡಿಲ್ಲ. ಸೊ ಹಾಗಾಗಿ ನೀವು ಇಲ್ಲಿ ಕಾಣ್ಬೋದು, ಇದು ಇನ್ನೂ ಹಳದಿ ಬಣ್ಣದಲ್ಲೇ ಇದು ಕಾಣ್ತಾ ಇದೆ. ಸೊ ಒಂದು ಸತಿ ಸೂರ್ಯ ಅನ್ನೋ ಕುಟುಂಬ ಪ್ರಶ್ನೆಗಳು ಉತ್ತರ ಆದ ನಂತರ ಸೂರ್ಯನ ಕುಟುಂಬಕ್ಕೆ ಸದಸ್ಯರುಗಳನ್ನು ನಾವು ಆ್ಯಡ್ ಮಾಡಬೇಕಾಗ್ತದೆ. ಸೊ ಸದಸ್ಯರುಗಳನ್ನು ಆ್ಯಡ್ ಮಾಡೋದು ಹೇಗೆ ಅನ್ನೋದನ್ನ ಈಗ ನಾನು ತೋರಿಸ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಭಾವಚಿತ್ರ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ಕುಟುಂಬದ ಸದಸ್ಯರ ಜನಸಂಖ್ಯೆ ಶಾಸ್ತ್ರ ಮತ್ತು ಕುಟುಂಬ ಸದಸ್ಯರ ಸಮೀಕ್ಷೆಯ ಪ್ರಶ್ನೆಗಳು. ಸೊ ಇಲ್ಲಿ ಕುಟುಂಬ ಸದಸ್ಯರು ಸೇರಿಸೋದು ಹೇಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರ ನೀಡೋದು ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಸೊ ಈ ಭಾವಚಿತ್ರ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಿ.
ಸೊ ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಕುಟುಂಬವನ್ನು ಸೇರಿಸುವ ಒಂದು ಅವಕಾಶ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೀವು ಕೆಳಗಡೆ ನೋಡ್ತಾ ಇರ್ಬೋದು, ಇಲ್ಲಿ ಹೊಸ ಕುಟುಂಬ ಸದಸ್ಯರನ್ನು ಸೇರಿಸಿ. ಸೊ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ, ಇಲ್ಲಿ ಭಾವಚಿತ್ರ ಏನು ಕಾಣ್ತಾ ಇದೆ ಈ ಭಾವಚಿತ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಕುಟುಂಬವನ್ನು ಸೇರಿಸಲು ಅವಕಾಶ ಸಿಗುತ್ತೆ. ಸೊ ನಿಮ್ಗೆ ಫಸ್ಟ್ ಕ್ವಶನ್ ಕೇಳುತ್ತೆ, ಈ ಕುಟುಂಬ ಸದಸ್ಯರ ಸ್ಥಿತಿ ಏನು, ದಯವಿಟ್ಟು ಯಾವ ಕೆಳಗಿನವುಗಳಲ್ಲಿ ಒಂದನ್ನು ಆರಿಸಿ ಅಂತ ಇದೆ. ಸೊ ಈಗ ಸದ್ಯಕ್ಕೆ ಈ ಸದಸ್ಯ ಇಲ್ಲಿ ವಾಸಿಸುತ್ತಿರುತ್ತಾರೆ, ಸಮೀಕ್ಷೆಯನ್ನು ಇಲ್ಲಿ ಮಾಡಲಾಗುತ್ತಿದೆ. ಸೊ ಈಗ ನಾವು ಸೂರ್ಯ ಅನ್ನೋ ಕುಟುಂಬವನ್ನು ನೋಂದಾಯಿಸಿದ್ದೀರಿ. ಸೊ ಮೊದಲಿಗೆ ಸೂರ್ಯ ಅನ್ನೋದನ್ನೇ ವ್ಯಕ್ತಿಯನ್ನು ನಾವು ಸದಸ್ಯನ ಕುಟುಂಬಕ್ಕೆ ರಿಜಿಸ್ಟ್ರ್ ಮಾಡೋಣ. ಸೊ ಸೂರ್ಯ, ಸೊ ಕೊನೆಯ ಹೆಸರು ಇದ್ದರೆ ಹಾಕಿ, ಇಲ್ಲ ಅಂದರೆ ತೊಂದರೆ ಏನಿಲ್ಲ, ಯಾಕಂದರೆ ಅದು ಮ್ಯಾಂಡೇಟ್ರಿ ಇಲ್ಲ. ನಂತರ ಹುಟ್ಟಿದ ದಿನಾಂಕವನ್ನು ಹಾಕಬೇಕಾಗ್ತದೆ. ಸೊ ಸ್ನೇಹಿತರೆ, ಇಲ್ಲಿ ಈ ವರ್ಷವನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅನ್ನೋದು ನಾನು ತೋರಿಸ್ಕೊಡ್ತೀನಿ. ಸೊ ವರ್ಷವನ್ನು ಸೆಲೆಕ್ಟ್ ಮಾಡೋದು ಹೇಗೆ ಅಂದರೆ, ಇದ್ರ ಮೇಲೆ ಏನು ನಿಮಗೆ ಇಲ್ಲಿ ವರ್ಷ ಕಾಣ್ತಾ ಇದೆ, ಇಯರ್ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದು ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮಗೆ ಇಲ್ಲಿ ಇಯರನ್ನು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಳಕ್ಕಂತ ಒಂದು ಆಪ್ಷನ್ ಬರುತ್ತೆ. ಸೊ ಇಲ್ಲಿ ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೊಬೋದು. ಸೊ ಈಗ ಸೂರ್ಯ ಅನ್ನೋ ಕುಟುಂಬನ ರಿಜಿಸ್ಟರ್ ಮಾಡಿದ್ದೀರಾ, ನಂತರ ಸೂರ್ಯ ಅನ್ನೋ ಸದಸ್ಯನ ಆ ಕುಟುಂಬಕ್ಕೆ ಸೇರಿಸ್ತಾ ಇದ್ದೀರಾ. ಸೊ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೊನೆಯ ಹೆಸರು ಕೇಳುತ್ತೆ. ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಹುಟ್ಟಿದ ದಿನಾಂಕವನ್ನು ನಮೂದಿಸಿದ ತಕ್ಷಣವೇ ವಯಸ್ಸು ಆಟೋಮೆಟಿಕ್ಕಾಗಿ ಇಲ್ಲಿ ತೋರಿಸ್ತಾ ಇದೆ. ಸೊ ಅಕಸ್ಮಾತ್ ನೀವು ಸಮೀಕ್ಷೆ ಮಾಡೋ ಸಮಯದಲ್ಲಿ ಒಬ್ಬರು ಬೆನಿಫಿಷರಿ ಡೇಟ್ ಆಫ್ ಬರ್ತ್ ಏನಾದರೂ ಇಲ್ಲ ಅಂದಾಗ ನೀವೇನು ಮಾಡಬೇಕಾಗ್ತದೆ ಅಂದರೆ, ಅವರು ಎಷ್ಟು ವರ್ಷ ಆಗಿದೆ ಅಂತ ನೋಡಿಕೊಂಡು ಜಾನ್ವರಿ 1 ಅಂತ ತೊಗೊಂಡು ವರ್ಷವನ್ನು ಅವರೆಷ್ಟು ವರ್ಷ ಆಗಿದೆ ಅಂತ ಅನುಗುಣವಾಗಿ ವರ್ಷವನ್ನು ನೀವು ಹಾಕಿದಾಗ ಇಲ್ಲಿ ನೀವು ಏಜನ್ನು ನೀವಿಲ್ಲಿ ನೋಡ್ಬೋದು. ಸೊ ಈ ಥರ ನೀವು ಏಜ್ ಯಾರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅವ್ರ ಏಜ್ ಕೂಡ ನೀವಿಲ್ಲಿ ನಮೂದಿಸ್ಬೋದು. ಸೊ ನಂತರ ಇಲ್ಲಿ ಜೆಂಡರ್ ಕೇಳುತ್ತೆ, ಹಾಕೋಣ. ನಂತರ ಆಧಾರ್ ಸಂಖ್ಯೆ ಕೇಳುತ್ತೆ. ಸೊ ಆ ಬೆನಿಫಿಷರಿ ಆಧಾರ್ ನಂಬರನ್ನು ಹಾಕಬೇಕಾಗ್ತದೆ. ನಂತರ ದೂರವಾಣಿ ಸಂಖ್ಯೆಯನ್ನು ನೀವಿಲ್ಲಿ ನಮೂದಿಸ್ಬೇಕಾಗ್ತದೆ. ನಾನಿಲ್ಲಿ ಉದಾಹರಣೆಗೆ ದೂರವಾಣಿ ಸಂಖ್ಯೆ ಹಾಕ್ತಾಯಿದ್ದೀನಿ. ನಂತರ ನಿಮ್ಮ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳುತ್ತೆ, ಅವಳು ಅಥವಾ ಅವನ ಕುಟುಂಬದ ಮುಖ್ಯಸ್ಥರೇ ಅಂತ ಕೇಳುತ್ತೆ. ಸೊ ಹೌದು ಇದ್ದಲ್ಲಿ ಹೌದು, ಇಲ್ಲ ಇದ್ದಲ್ಲಿ ಇಲ್ಲ. ಸೊ ಈಗ ಸದ್ಯಕ್ಕೆ ಇದನ್ನು ಹೌದು ಅಂತ ತೊಗೊಂಡು ಸಲ್ಲಿಸಿ ಅಂತ ಕೊಡೋಣ. ಸೊ ಸೂರ್ಯ ಅನ್ನೋ ಸದಸ್ಯರನ್ನು ನಾವು ಈಗ ಆ್ಯಡ್ ಮಾಡಿದ್ದೀರಿ, ಬಟ್ ಸೂರ್ಯ ಅನ್ನೋ ಸಂಬಂಧಪಟ್ಟಂಥ ಕೆಲವು ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಒಂದು ಪ್ರಶ್ನೆಗಳು ಕೂಡ ನಮಗಿಲ್ಲಿ ಬರುತ್ತೆ. ಇದನ್ನು ಆಲ್ರೆಡಿ ನೀವು NCD ಅಂತ ನೀವೇನು ಈಗ ಸಮೀಕ್ಷೆ ಮಾಡ್ತಾ ಇದ್ದೀರಾ, ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಸಮೀಕ್ಷೆ ಮಾಡ್ತಿದ್ದೀರಾ, ಅದರಲ್ಲೂ ಇದೇ ಥರದ ಪ್ರಶ್ನೆಗಳನ್ನು ಕೂಡ ಆ ಆ್ಯಪಲ್ಲಿ ಕೇಳಿರ್ತಾರೆ. ಸೇಮ್ ಅದೇ ಪ್ರಶ್ನೆಗಳನ್ನು ನಾವು ಈ ಸಮೀಕ್ಷೆಯನ್ನು ಕೂಡ ಕೇಳ್ತಾ ಇದ್ದೀರಿ. ಸೊ ಹಾಗಾಗಿ ನಾನಿಲ್ಲಿ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಸೂರ್ಯನ ಸದಸ್ಯನ ಈ ಪ್ರಶ್ನೆಗಳನ್ನು ನೀವು ಉತ್ತರ ಕೊಟ್ಟಿದ ನಂತರವೇ ಮುಂದಿನ ಒಂದು ಪೇಜ್ಗೆ ಹೋಗ್ಬೋದು, ಇಲ್ಲ ಅಂದರೆ ನೀವು ಹೋಗೋಕ್ಕಾಗಲ್ಲ. ಸೊ ಯಾವುದೇ ಥರದ ಮಾಹಿತಿಯನ್ನು ನೀವು ಬ್ಲ್ಯಾಂಕ್ ಬಿಡಬೇಕು ಹೋಗಬೇಡಿ, ದಯವಿಟ್ಟು ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿ. ಇಲ್ಲಿ ಮುಂದಿನ ಅಂತೇನಿದೆ ನೆಕ್ಸ್ಟು ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಸದಸ್ಯರಿಗೆ ಎಲ್ಲ ಸಮೀಕ್ಷೆ ಪ್ರಶ್ನೆಗಳು ಪೂರ್ಣಗೊಂಡಿವೆ, ನೀವು ಸಲ್ಲಿಸಲು ಬಯಸುವಿರಾ? ಹೌದು, ಸಲ್ಲಿಸಿ. ಸೊ ಈಗ ನೀವು ನೋಡ್ಬೋದು ಇಲ್ಲಿ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ಸೂರ್ಯ ಅನ್ನೋ ವ್ಯಕ್ತಿ ಹಸಿರು ಬಣ್ಣ ಆಗಿದೆ. ಅಂದರೆ ಈ ಸೂರ್ಯ ಅನ್ನೋ ವ್ಯಕ್ತಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನಿದೆ ಅದು ಎಲ್ಲ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ ಹಸಿರು ಬಣ್ಣ ಆಗಿದೆ. ಅಂದರೆ ಪೂರ್ಣಗೊಂಡಿದೆ ಸಮೀಕ್ಷೆ, ಸೂರ್ಯ ಅನ್ನೋ ವ್ಯಕ್ತಿಗೆ ಪೂರ್ಣಗೊಂಡಿದೆ ಅಂತ ನೀವಿಲ್ಲಿ ನೋಡ್ಬೋದು. ಈಗ ಮತ್ತೊಬ್ಬರು ಸದಸ್ಯವನ್ನು ಸೇರಿಸೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ನೀವು ಆಲ್ರೆಡಿ ಈಗ ಸದಸ್ಯ ಸೇರಿಸೋದು ಎಲ್ಲಿ ಅಂತ ಗೊತ್ತಾಗಿದೆ. ಸೊ ಇಲ್ಲಿ ಏನು ನಿಮಗೆ ಭಾವಚಿತ್ರ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಸದಸ್ಯರನ್ನು ಆ್ಯಡ್ ಮಾಡೋಕ್ಕೆ ಬರುತ್ತೆ. ಸೊ ಇಲ್ಲಿ ನಾನು ಒಂದು ಮಹಿಳೆಯನ್ನು ನೋಂದಾಯಿಸ್ತಾ ಇದ್ದೀನಿ. ಸೊ ಈಗ ವರ್ಷ ಸೆಲೆಕ್ಟ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಈ ವರ್ಷದ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇಲ್ಲಿ ಇಯರ್ಗಳು ಬರುತ್ತೆ. ಸೊ ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು. ನೀವು ನೋಡ್ತಾ ಇರ್ಬೋದು ನೋಡಿ, ಏಜು ಆಟೋಮೆಟಿಕಾಗಿ ತೊಗೊಂಡಿರುತ್ತೆ. ಸೊ ಆಧಾರ್ ಸಂಖ್ಯೆ, ದೂರವಾಣಿ ಸಂಖ್ಯೆ ನೀವು ನಮೂದಿಸಿ. ನಂತರ ಮುಖ್ಯಸ್ಥರ ಇಲ್ವಂತ ಕ್ಲಿಕ್ ಮಾಡಿದ ತಕ್ಷಣ ಶ್ರುತಿ ಅನ್ನೋ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂಥ NCD ಮಾಹಿತಿಗಳು ಪ್ರಶ್ನೆಗಳು ಇಲ್ಲಿ ಓಪನ್ ಆಗುತ್ತೆ. ಇದನ್ನು ಕೂಡ ನೀವು ಇಲ್ಲಿ ನಮೂದಿಸಬೇಕಾಗ್ತದೆ.
ಸ್ನೇಹಿತರೆ, ನಿಮಗಿಲ್ಲಿ ಒಂದು ಚೇಂಜಸ್ ಏನಿದೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ಫೀಮೇಲ್ ಬೆನಿಫಿಷರಿನ ನೀವು ಇಲ್ಲಿ ರಿಜಿಸ್ಟರ್ ಮಾಡಬೇಕಾದ್ರೆ ಆಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇನಿರುತ್ತೆ ಅದು ಮೇಲ್ ಬೆನಿಫಿಷರಿಗಿಂತ ಅಧಿಕವಾಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಶ್ರುತಿ ಅಂತ ಸೆಲೆಕ್ಟ್ ಮಾಡಿ ಮುಂದಿನ ಅಂತ ಕೊಡ್ತೀರಾ. ನಂತರ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಕೆಗೆ ಕೇಳೋ ಪ್ರಶ್ನೆಗಳು ಅವಳಿಗೆ ಮದುವೆ ಆಗಿದೆಯೇ ಅಂತ ಕೇಳುತ್ತೆ. ಸೊ ಈಗ ಹೌದು ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಮುಂದಿನ ಅಂತ ಕೊಡ್ತೀನಿ. ನಂತರ ಆ ದೂರವಾಣಿ ಸಂಖ್ಯೆ ಕೇಳುತ್ತೆ. ಸೊ ಇದನ್ನು ಕೂಡ ನೀವು ಪ್ರಶ್ನೆಯಲ್ಲಿ ಉತ್ತರಿಸಿ. ಮತ್ತು ಅವಳಿಗೆ ಮದುವೆ ಆಗಿದೆ, ಎಷ್ಟು ವರ್ಷಗಳಾಗಿವೆ. ಸೊ ಒಂದು ಎಲಿಜಿಬಲ್ ಕಪಲ್ ಅಂತ ಏನು ನೀವು ಕರಿತೀರಾ ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಓಪನ್ ಆಗುತ್ತೆ. ಅದನ್ನು ನೀವು ಫಿಲ್ ಮಾಡ್ತಾ ಹೋಗ್ಬೋದು. ಸೊ ಗಂಡನ ಹೆಸರು, ನಂತರ ದೂರವಾಣಿ ಸಂಖ್ಯೆ, ಸೊ ಏನಾದರೂ ಇಂದಿನ ಗರ್ಭಧಾರಣೆ ಅದ್ರ ಫಲಿತಾಂಶ ಏನು ಅದ್ರ ಬಗ್ಗೆ ಮಾಹಿತಿ ಕೂಡ ನಾನು ಕೇಳ್ತೇನೆ. ಸೊ ಈಗ ಇದು ಆಲ್ರೆಡಿ ನೀವು RCH ಪೋರ್ಟಲ್ನಲ್ಲಿ ಮಾಡಿರ್ತೀರ. ಒಂದು ECನ ನೋಂದಾಯಿಸ್ಬೇಕಾದ್ರೆ ಯಾವ್ಯಾವ ಮಾಹಿತಿಗಳು ನಿಮ್ಗೆ RCH ಪೋರ್ಟಲ್ನಲ್ಲಿ ಬೇಕಾಗ್ತವೆ ಆ ಮಾಹಿತಿಗಳೇ ನಿಮ್ಗೆ ಇಲ್ಲಿ ಕೇಳುತ್ತೆ. ಸೊ ಇದು ನೀವು ಗಮನಿಸ್ತಾ ಇರ್ಬೋದು, RCH ಪೋರ್ಟಲ್ನಲ್ಲಿ EC2 ಮಾಡಬೇಕಾದ್ರೆ ನಿಮಗೆ ಮಾಹಿತಿಗಳು ಬರ್ತವೆ. ಸೊ ಅದನ್ನು ನೀವು ಇಲ್ಲಿ ನಮೂದಿಸ್ಕೊಬೋದು. ಸೊ ಎಲ್ಲ ಪ್ರಶ್ನೆಗಳು ಉತ್ತರ ಕೊಟ್ಟಿದ ನಂತರ ಮುಂದಿನ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಅವಳಿಗೆ ಗರ್ಭಿಣಿ ಆಗಿದ್ದಾಳೆ ಅಂತ ಕೇಳುತ್ತೆ. ಸೊ ಇದು ಕೂಡ ನೀವು ಇಲ್ಲಿ ಪ್ರಶ್ನೆಗೆ ಅನುಗುಣವಾಗಿ ನಾನಿಲ್ಲಿ ಹೌದು ಅಂತ ಹಾಕಿ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಸೊ ನಂತರ ಆಕೆಗೆ RCH ಪೋರ್ಟಲ್ನಲ್ಲಿ ನೋಂದಾಯಿಸಿ RCH ID ಕೊಟ್ಟಿದ್ದಾರೋ ಇಲ್ವೋ ಅಂತ ಕೇಳುತ್ತೆ. ಸೊ ಇದು ಕೂಡ ನೀವು ಇಲ್ಲಿ ಹಾಕ್ಬೋದು. ಈಗ ಫೀಲ್ಡಲ್ಲಿ RCH ID ನಿಮಗೆ ಸಿಕ್ಕಿಲ್ಲ ಅಂದರೆ ನಂತರ ಇದನ್ನು ನೀವು ಎಡಿಟ್ ಕೂಡ ಮಾಡ್ಬೋದು. ಅದು ಹೇಗೆ ಅಂತ ನಾನು ನಂತರ ನಿಮಗೆ ತೋರಿಸ್ಕೊಡ್ತೀನಿ. ಸದ್ಯಕ್ಕೀಗ RCH ID ಆಮೇಲೆ ಹಾಕೋಣ. ನಂತರ ಇದು ಅವಳ ಮೊದಲ ಗರ್ಭಿಣಿ ಅಂತ ಇದ್ದರೆ ಅದನ್ನು ನೀವು ತೋರಿಸ್ಕೊಬೋದು. ಸೊ ಇಲ್ಲ ಅಂದರೆ ಇಲ್ಲ. ಏನಾದರೂ ಅಂದರೆ ಅವರು ಪ್ರೀವಿಯಸ್ ಹಿಸ್ಟ್ರಿ ಏನಿದೆ ಬೆನಿಫಿಷರಿದು ಅದು ನಿಮಗೆ ಕೇಳುತ್ತೆ. ಸೇಮ್ ನೀವು RCH ಪೋರ್ಟಲ್ನಲ್ಲಿ ಏನು ಫಿಲ್ ಮಾಡಿದ್ದೀರಾ ಅದ್ರದ್ದೊಂದು ಮಾಹಿತಿ ಕೂಡ ನಿಮಗೆ ಇಲ್ಲಿ ಎಂಟ್ರಿ ಮಾಡ್ತಾಯಿದ್ದೀರಿ. ಸೊ ಇಲ್ಲೊಂದು ಬೆನಿಫಿಷರಿಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೆಗಳು ಉತ್ತರ ನೀಡಿದ ನಂತರ ಸೊ ನೀವು ಇಲ್ಲಿ ಓದ್ಕೊಂಡು ಮಾಡಬೇಕಾಗ್ತದೆ ಸ್ನೇಹಿತರೆ. ಸೊ ಇದೆಲ್ಲ ಆದ ನಂತರ ನಿಮಗೆ ಮುಂದಿನ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇನ್ನು ಗಮನಿಸ್ತಾ ಇರ್ಬೋದು, ದಯವಿಟ್ಟು ಎಲ್ಲ ಪ್ರಶ್ನೆಗಳು ಉತ್ತರಿಸಿ. ಸೊ ಹಾಗಾಗಿ ಯಾವುದೋ ಒಂದು ಪ್ರಶ್ನೆ ಖಾಲಿಯಾಗಿದೆ ನೋಡಿ ಇದು. ಸೊ ಇದನ್ನು ನೀವು ಫಿಲ್ ಮಾಡಿದ ನಂತರ ಮುಂದಿನ ಅಂತ ಕೊಡ್ಬೋದು. ಸೊ ಕಳೆದ 1 ವರ್ಷದಲ್ಲಿ ಅವಳಿಗೆ ಹೆರಿಗೆ ಆಗಿದೆಯೇ ಇದ್ದರೆ ಹೌದು, ಇಲ್ಲಾಂದರೆ ಇಲ್ಲ. ಸದ್ಯಕ್ಕೆ ನಾನು ಇಲ್ಲ ಅಂತ ಕೊಟ್ಟು ಮುಂದಿನ ಅಂತ ಕೊಡ್ತೀನಿ. ಸೊ ಈ ಸದಸ್ಯ ಏನು ಎಲ್ಲ ಸಮೀಕ್ಷೆ ಪ್ರಶ್ನೆಗಳು ಪೂರ್ಣಗೊಂಡಿವೆ, ನೀವು ಸಲ್ಲಿಸಲು ಬಯಸುವಿರಾ ಅಂತ ಇದೆ. ಸೊ ಸಲ್ಲಿಸಿ ಅಂತ ಕೊಡ್ತೀನಿ. ಸೊ ಈಗ ನೀವು ನೋಡ್ಬೋದು ಯಶಸ್ವಿಯಾಗಿ ಸಲ್ಲಿಸಲಾಗಿದೆ. ಹಾಗೂ ಶ್ರುತಿ ಅನ್ನೋದು ಕೂಡ ನಿಮಗೆ ಇಲ್ಲಿ ಹಸಿರು ಬಣ್ಣದಲ್ಲಿ ಕಾಣ್ತಿದೆ. ಅಂದರೆ ಈ ಶ್ರುತಿಯನ್ನು ಸಂಬಂಧಪಟ್ಟಕ್ಕೆ ಮಾಹಿತಿ ಈಗ ಫುಲ್ ಆಗಿದೆ. ಸೊ ಇದೇ ಥರ ಸ್ನೇಹಿತರೆ ನೀವು ಕುಟುಂಬದಲ್ಲಿರೋಂಥ ಸದಸ್ಯರುಗಳನ್ನು ನೀವು ಹಿಂಗೆ ಸೇರಿಸ್ತಾ ಹೋಗ್ಬೋದು. ಸೊ ಒಂದು ಸತಿ ಕುಟುಂಬ ಸದಸ್ಯ ಸೇರಿಸಿದ ನಂತರ ನೀವು ವಾಪಸ್ಸು ಮೇನ್ ಪೇಜ್ಗೆ ಹೋಗಬೇಕು ಅಂದರೆ ಇಲ್ಲಿ ಹೋಮ್ ಅಂತ ಏನು ಕಾಣ್ತಾಯಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೇನ್ ಪೇಜಿಗೆ ಬರ್ತೀರಿ ಸ್ನೇಹಿತರೆ. ಈಗ ಸ್ನೇಹಿತರೆ ಇದರಲ್ಲಿ ಎಡಿಟ್ ಮಾಡೋದು ಹೇಗೆ ಅಂದರೆ, ಈಗ ಒಂದು ಕುಟುಂಬವನ್ನು ಈಗ ಆಲ್ರೆಡಿ ನಾನು ಒಂದು ಕುಟುಂಬ ರಿಜಿಸ್ಟರ್ ಮಾಡಿದ್ದೆ, ಅಲ್ಲಿ RCH ID ಇರಲಿಲ್ಲ. ನೀವು ಮತ್ತೆ ಒಂದು PHCಗೆ ಬರ್ತೀರಾ, ನಂತರ RCH ID ನಮೂದಿಸ್ಬೇಕು. ಹೇಗೆ ನಮೂದಿಸೋದು, ಸೊ ಅದು ಹೇಗೆ ಎಡಿಟ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ. ಸೊ ಎಡಿಟ್ ಮಾಡೋದು ಹೇಗೆ. ಸೊ ಇಲ್ಲಿ ಎಡಿಟ್ ಮಾಡಬೇಕಂದ್ರೆ ನೀವು ಇದನ್ನು ಸೆಲೆಕ್ಟ್ ಮಾಡಬೇಕಾಗ್ತದೆ. ಅಂದರೆ ಕುಟುಂಬ ಸಮೀಕ್ಷೆ ವಿವರಗಳನ್ನು ವೀಕ್ಷಿಸಿ ಅಂತ ಏನಿದೆ ಅದನ್ನು ನೀವು ಸೆಲೆಕ್ಟ್ ಮಾಡಿ. ಸೊ ಅದು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಾನು ಈಗಾಗಲೇ ಸಮೀಕ್ಷೆ ಮಾಡಿದ ಕುಟುಂಬಗಳ ಪಟ್ಟಿ ಅಂತ ಏನಿದೆ, ಸೊ ಅದಕ್ಕೆ ನೀವು ಕ್ಲಿಕ್ಕನ್ನು ಮಾಡಿ. ಸೊ ಇಲ್ಲಿ ನೀವು ಯಾವ್ಯಾವ ಕುಟುಂಬವನ್ನು ನೋಂದಾಯಿಸಿರ್ತೀರ ಆ ಕುಟುಂಬವನ್ನು ನೀವಿಲ್ಲಿ ವೀಕ್ಷಿಸ್ಬೋದು. ಸೊ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ ಸೂರ್ಯ ಅಂತ ನೀವೇನು ಕುಟುಂಬವನ್ನು ನೋಂದಾಯಿಸಿದ್ರಿ ಆ ಕುಟುಂಬ ಇಲ್ಲಿ ಇದೆ. ಸೊ ಈಗ ಸೂರ್ಯನ ಕುಟುಂಬ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಕಾಣುತ್ತೆ. ಇಲ್ಲಿ ನೋಡಿ, ಈಗ ನಾನು ಕುಟುಂಬವನ್ನು ಸದಸ್ಯರನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಅದು ಹೇಗೆ ಎಡಿಟ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಎಡಿಟ್ ಮಾಡೋಕ್ಕೆ ಇಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ನೀವು ನೋಡ್ತಾ ಇರ್ಬೋದು ಶ್ರುತಿ ಅನ್ನೋ ಮಾಹಿತಿ ಇಲ್ಲಿದೆ.
ಸೊ ಎಡಿಟ್ ಮಾಡೋಕ್ಕೆ ಇಲ್ಲೊಂದು ಆಪ್ಷನ್ ಇದೆ, ನೋಡ್ತಾ ಇರ್ಬೋದು ಇಲ್ಲಿ. ಈ ಆಪ್ಷನ್ನು ನಿಮಗೆ ಎಡಿಟ್ ಮಾಡೋಕ್ಕೆ, ಸೊ ಇದು ನಿಮಗೆ ಎಡಿಟ್ ಮಾಡೋಕ್ಕೆ. ನಂತರ ಇಲ್ಲಿ ಇನ್ನೊಂದು ಆಪ್ಷನನ್ನು ನೋಡ್ತಾ ಇದ್ದೀರಾ, ಸೊ ಇದು ನಿಮಗೆ ಡಿಲೀಟ್ ಮಾಡೋಕ್ಕೆ. ಸೊ ಇದು ಎಡಿಟ್ ಮಾಡೋಕ್ಕೆ, ನಂತರ ಇದು ಡಿಲೀಟ್ ಮಾಡೋಕ್ಕೆ. ಸೊ ಈಗ ನಾನು ಎಡಿಟನ್ನು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಎಡಿಟ್ ಅನ್ನೋದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ತೀನಿ. ನಂತರ ನಿಮಗೆ ಗಮನಿಸ್ಬೋದು ಇಲ್ಲಿ, ಸೊ ಎಲ್ಲ ಪ್ರಶ್ನೆಗಳಲ್ಲಿ ಉತ್ತರ ನೀವು ಆಲ್ರೆಡಿ ಕೊಟ್ಟಿರೋದ್ರಿಂದ ಇಲ್ಲಿರುತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಎಲ್ಲ ಬರುತ್ತೆ. ಏನಾದ್ರು ತಪ್ಪಿದ್ದಲ್ಲಿ ತಪ್ಪನ್ನು ಸರಿಪಡಿಸ್ಕೊಬೋದು. ನಂತರ ಇಲ್ಲಿ ನೋಡಿ RCHID ಹಾಕೋಕ್ಕೆ ನಿಮಗೆ ಇಲ್ಲಿ ಅವಕಾಶ ಇದೆ. ಸೊ ಇಲ್ಲಿ ಎಡಿಟ್ ಮಾಡಿಬಿಟ್ಟು ನೀವು ಇಲ್ಲಿ ಮುಂದಿನ ಅಂತ ಕೊಟ್ಟರೆ ಅಲ್ಲಿ RCHID ಸೇವ್ ಆಗುತ್ತೆ. ಸೊ ಈ ಥರ ಒಂದು ಸದಸ್ಯರನ್ನು ನೀವು ಕೂಡ ಎಡಿಟ್ ಮಾಡ್ಬೋದು. ನಂತರ ಸದಸ್ಯರು ಡಿಲೀಟ್ ಮಾಡೋದು ಈಗ ಆಲ್ರೆಡಿ ತೋರಿಸಿದ್ದೀನಿ. ಈ ಡಿಲೀಟ್ ಅನ್ನೋ ಬಟನ್ ಏನಿದೆ ಇದನ್ನು ಕ್ಲಿಕ್ ಮಾಡಿದ್ರೆ ಸದಸ್ಯರು ಡಿಲೀಟ್ ಆಗ್ತಾರೆ. ಈ ಥರ ನೀವು ಮಾಡ್ಬೋದು. ಸೊ ಸ್ನೇಹಿತರೆ, ಈ ಥರ ನೀವು ಒಂದು ಕುಟುಂಬವನ್ನು ಸೇರಿಸ್ಬೋದು, ರಿಜಿಸ್ಟ್ರ್ ನೋಂದಾಯಿಸ್ಬೋದು, ಮತ್ತು ಆ ಕುಟುಂಬದಲ್ಲಿರುವಂಥ ಸದಸ್ಯರುಗಳನ್ನು ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ಈಗ ವಾಪಸ್ ಹೋಮ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ. ಈಗ ವಾಪಸ್ ಬರೋಣ. ಸೊ ಈಗ ನಾನು ನಿಮಗೆ ಒಂದು ಪಡಿತರ ಚೀಟಿಯನ್ನು ಹಾಕಿ ಕುಟುಂಬವನ್ನು ರಿಜಿಸ್ಟ್ರ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ತೀನಿ. ರಿಜಿಸ್ಟ್ರ್ ಮಾಡೋದು ಹೇಗೆ ಹಾಗೂ ಎಡಿಟ್ ಮಾಡೋದು ಹೇಗೆ ಅಂತ. ಸೊ ಈಗ ಕುಟುಂಬನ ನೋಂದಾಯಿಸಬೇಕಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಅಂತ. ಭಾವಚಿತ್ರ ಮೇಲೆ ಕ್ಲಿಕ್ ಮಾಡೋಣ. ನಂತರ ಕೆಳಗಡೆ ಪ್ರಾರಂಭಿಸಿ ಅಂತ ಇದೆ, ಕ್ಲಿಕ್ ಮಾಡೋಣ. ಸೊ ಈ ಕುಟುಂಬ ಕರ್ನಾಟಕದ ಪಡಿತರ ಚೀಟಿ ಇದೆಯೇ ಅಂತ ಕೇಳುತ್ತೆ. ಸೊ ಇಲ್ಲಿ ಇದೆ ಅಂತಲೇ ಕೂಡ. ಇಲ್ಲಿ ನಾನು ಒಂದು ಉದಾಹರಣೆಗೆ ID ನನ್ನ ಒಂದು ಎಕ್ಸಾಂಪಲ್ ರೇಷನ್ ಕಾರ್ಡನ್ನು ಹಾಕ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ಹೇಗಿರುತ್ತೆ ಅಂತ. ಸೊ ಇಲ್ಲ ಹೌದು ಅಂತ ಕೊಟ್ಬಿಟ್ಟು ನಾನು ನಿಮಗೆ ಇಲ್ಲಿ ಒಂದು ಎಕ್ಸಾಂಪಲ್ ಹಾಕ್ತೀನಿ. ಇದೊಂದು ಡಮ್ಮಿ ID ರೇಷನ್ ಕಾರ್ಡ್ ಇರುತ್ತೆ. ಸೊ ರೇಷನ್ ಕಾರ್ಡನ್ನು ನೀವು ಇಲ್ಲಿ ಹಾಕಿದ ನಂತರ ರೇಷನ್ ಕಾರ್ಡ್ IDಯನ್ನು ನೀವು ಎಂಟ್ರಿ ಮಾಡಿದ ನಂತರ ಕುಟುಂಬದ ಸಂಬಂಧಪಟ್ಟಂಥ ಅಡ್ಡ ಹೆಸರು ಹಾಕಬೇಕಾಗ್ತದೆ. ಸೊ ಇಲ್ಲಿ ಕೂಡ ನಾವೊಂದು ಅಡ್ಡ ಹೆಸರನ್ನು ಹಾಕೋಣ. ಸೊ ಹಾಕ್ಬಿಟ್ಟು ಇಲ್ಲಿ ಸಲ್ಲಿಸಿ ಅಂತ ಕೊಡೋಣ. ಸೊ ನೀವು ಸ್ನೇಹಿತರೆ ನೋಡ್ತಾ ಇರ್ಬೋದು, ಈ ಕುಟುಂಬ ನಾನೇನೀಗ ಒಂದು ಕುಟುಂಬವನ್ನು ರೇಷನ್ ಕಾರ್ಡನ್ನು ಹಾಕಿ ನೋಂದಾಯಿಸಿದಾಗ ನೀವು ನೋಡ್ತಾ ಇರ್ಬೋದು, ಈ ಕುಟುಂಬದಲ್ಲಿ ಈಗ 4 ಸದಸ್ಯರಿದ್ದಾರೆ. ಸೊ ಕುಟುಂಬ ಯಾವ ವರ್ಗಕ್ಕೆ ಸೇರಿದೆ ಅನ್ನೋದು ಕೂಡ ಮಾಹಿತಿ ನಿಮಗಿಲ್ಲಿ ಸಿಗುತ್ತೆ. ಸೊ ನಂತರ ನೀವೇನು ಮಾಡ್ಬೋದು, ಕೆಳಗಡೆ ಮುಂದಿನ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಈಗ ಕುಟುಂಬದ ಅಡ್ಡ ಹೆಸರು ರಾಜೇಶ್, ನನ್ನ ಕುಟುಂಬವನ್ನು ಈಗ ಆಲ್ರೆಡಿ ನೋಂದಾಯಿಸ್ತಾ ಇದ್ದೀವಿ. ನೀವು ಗಮನಿಸ್ತಾ ಇರ್ಬೋದು, ರೇಷನ್ ಕಾರ್ಡ್ ಆಲ್ರೆಡಿ ನೋಂದಾಯಿಸಿರುತ್ತೆ. ಸೊ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ. ನೀವು ಇನ್ನೊಂದು ಗಮನಿಸ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ BPL ಹೌದು ಅಂತ ತೊಗೊಂಡಿದೆ, ಅಂದರೆ ರೇಷನ್ ಕಾರ್ಡ್ ಹಾಕಿರೋದ್ರಿಂದ ಅದು ಹೌದು ಅಂತ ತೊಗೊಂಡಿರುತ್ತೆ. ನಂತರ ಕಳೆದ 6 ತಿಂಗಳಲ್ಲಿ ಕುಟುಂಬ ಇಲ್ಲಿಗೆ ವಲಸೆ ಬಂದಿದೆಯೇ. ಸೊ ಇದಕ್ಕೆ ಅನುಗುಣವಾಗಿ ನೀವಿಲ್ಲಿ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ನಂತರ ದೂರವಾಣಿ ಸಂಖ್ಯೆ ಒಂದು ಉದಾಹರಣೆ ನಮೂದಿಸ್ತಾ ಇದ್ದೀನಿ. ನಂತರ ಮುಂದಿನ ಅಂತ ಕೊಡಿ. ಈಗ ನೀವು ನೋಡ್ತಾ ಇರ್ಬೋದು, ಕುಟುಂಬದ ಒಂದು ಯಾವ ಗ್ರಾಮಕ್ಕೆ ಸೇರಿದ್ದಾರೆ ಅನ್ನೋದು ಕೂಡ ನಿಮಗಿಲ್ಲಿ ಬರುತ್ತೆ. ಸೊ ಅದ್ರ ಜೊತೆಗೆ ಅಂಗನವಾಡಿ ಸೆಂಟರ್ ಅಂತ ಏನು ಹೇಳಿದೆ ಇದನ್ನು ನೀವು ನಮೂದಿಸ್ಬೇಕಾಗ್ತದೆ. ಸೊ ಸ್ನೇಹಿತರೆ, ಕುಟುಂಬವನ್ನು ನಮೂದಿಸುವುದು ಒಂದೇ ಥರ ಇರುತ್ತೆ, ನಾನು ಆಗಲೇ ಹೇಳ್ಕೊಟ್ಟಂಗೆ. ಬಟ್ ಇಲ್ಲಿ ಒಂದು ಪಡಿತರ ಚೀಟಿಯನ್ನು ಬಳಸ್ಕೊಂಡು ನಂತರ ಪಡಿತರ ಚೀಟಿ ಇಲ್ಲ ಅಂದರೆ ಹೇಗೆ ಮಾಡೋದು ಅನ್ನೋದು ಕೂಡ ಡಿಫ್ರೆನ್ಸು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ಮೊದಲಿಗೆ ಪಡಿತರ ಚೀಟಿ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ನಂತರ ಪಡಿತರ ಚೀಟಿಯನ್ನು ಹಾಕ್ಕೊಂಡು ಸದಸ್ಯರನ್ನು ಸೇರಿಸೋದು ಹೇಗೆ ಅನ್ನೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಅಡ್ರೆಸ್ ಕೂಡ ಆಟೋಮೆಟಿಕ್ಕಾಗಿ ಬಂದಿದೆ. ಇದು ಪಡಿತರ ಚೀಟಿಯಲ್ಲಿ ಎಂಟ್ರಿ ಆಗಿರೋಂಥ ಅಡ್ರೆಸ್ಸು ಆಟೋಮೆಟಿಕ್ ಬಂದಿದೆ. ಅಕಸ್ಮಾತ್ ರೇಷನ್ ಕಾರ್ಡಲ್ಲಿ ಅಡ್ರೆಸ್ ತಪ್ಪಿದೆ ಅಂತ ಹೇಳಿದಾಗ ನೀವಿಲ್ಲಿ ಅಡ್ರೆಸ್ಸನ್ನು ಎಡಿಟ್ ಮಾಡೋಕ್ಕೆ ಆಪ್ಷನ್ ಕೂಡ ನಿಮಗಿಲ್ಲಿ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಎಡಿಟ್ ಕೂಡ ಮಾಡ್ಕೊಬೋದು. ಸೊ ಪಿನ್ ಕೋಡ್ ಅಂತ ಒಂದು ಹಾಕಿ, ನಂತರ ಇಲ್ಲಿ ಪೂರ್ತಿ ಅಡ್ರೆಸ್ಸನ್ನು ನೀವಿಲ್ಲಿ ಹಾಕ್ಬೋದು. ಸೊ ಆದ ನಂತರ ಪ್ರಶ್ನೆಗಳಿಗೆ ಏನು ಕೇಳ್ತಾರೆ ಪ್ರಶ್ನೆಗೆ ಉತ್ತರ ಕೊಡಿ. ಮತ್ತು ಈ ಏನು ನೀವು ವಿಳಾಸದಲ್ಲಿ ಇದ್ದೀರೇ ಇಲ್ಲವೇ ಅಂತ ಏನು ಕೇಳ್ತಾ ಇದ್ದರೆ ಇದನ್ನು ನೀವು ಖಚಿತಪಡಿಸಿ ಹೌದು ಅಂತಲೇ ಕೊಡಿ. ಸೊ ನಂತರ ನೋಂದಣಿ ಅಂತ ಕೊಡಿ. ಸೊ ರೇಷನ್ ಕಾರ್ಡ್ ಬಳಸೋಣ ಯಶಸ್ವಿ ಕುಟುಂಬವನ್ನು ನೋಂದಾಯಿಸಲಾಗಿದೆ. ನಂತರ ಸೇವ್ ಮಾಡಿ ಮತ್ತು ಮುಂದುವರಿಸಿ ಅಂತ ಕೊಡಿ.
ಈಗ ನಿಮ್ಗೆ ಆಲ್ರೆಡಿ ಇಲ್ಲಿ ಗೊತ್ತಿದೆ ಪ್ರೊಸೀಜರ್. ಕುಟುಂಬವನ್ನು ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಈಗ ಕುಟುಂಬ ನೋಂದಾಯಿಸಿದ್ದೀರಾ ಮತ್ತು ಈ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆನ ಉತ್ತರ ಕೊಡಬೇಕಾಗ್ತದೆ. ಸೊ ಇದನ್ನು ಕ್ಲಿಕ್ ಮಾಡಿ ನಂತರ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಓಪನ್ ಆಗ್ತವೆ. ಸೊ ನಾನು ಆಗಲೇ ಇದನ್ನು ನಿಮ್ಗೆ ಹೇಳಿದ್ದೆ. ಸೊ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗ್ತದೆ. ಖಾಲಿ ಬಿಟ್ಟಲ್ಲಿ ನಿಮಗೆ ಮುಂದೆ ಹೋಗೋಕ್ಕೆ ಆಪ್ಷನ್ಸ್ ಸಿಗೋಲ್ಲ. ಸೊ ಎಲ್ಲ ಪ್ರಶ್ನೆಗೂ ನೀವು ಉತ್ತರವನ್ನು ಫಿಲ್ ಮಾಡಿ. ಸೊ ಏನಾದರೂ ಸೊಳ್ಳೆ ಪರದೆ ಕೊಟ್ಟಿದ್ರೆ ಅದಕ್ಕೆ ನಂಬರನ್ನು ಹಾಕಿ ನಮೂದಿಸಿ ನಂತರ ಮುಂದಿನಂತ ಕೊಡಿ. ಸೊ ಆರೋಗ್ಯ ಕಾರ್ಯಕ್ರಮಗಳ ಜಾಗೃತಿ ಪ್ರಶ್ನೆಗಳು ಕೂಡ ಬರುತ್ತೆ, ಇದು ಕೂಡ ನೀವಿಲ್ಲಿ ನಮೂದಿಸ್ಬೋದು. ಸೊ ಅದೆಲ್ಲ ಆದ ನಂತರ ಸಲ್ಲಿಸಿ ಅಂತ ಕೊಡಿ. ಈಗ ಕುಟುಂಬ ಕೂಡ ಯಶಸ್ವಿಯಾಗಿ ನೋಂದಾಯಿಸಲಾಗಿದೆ. ಸೊ ಈಗ ಸದಸ್ಯರನ್ನು ಆ್ಯಡ್ ಮಾಡೋಕ್ಕೆ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇಲ್ಲಿ ರೇಷನ್ ಕಾರ್ಡ್ ಹಾಕಿ ಮಾಡೋದ್ರಿಂದ ಡಿಫ್ರೆನ್ಸಸ್ ಏನಿದೆ ಅಂತ ನೀವು ಇಲ್ಲೇ ನೋಡ್ಬೋದು. ಸೊ ಈಗ ನಿಮ್ಗೆಲ್ಲರೂ ಗೊತ್ತಿದೆ ಸದಸ್ಯರನ್ನು ಆ್ಯಡ್ ಮಾಡೋದಲ್ಲಿ ಈ 3 ಹಂತದಲ್ಲಿ ಸದಸ್ಯರನ್ನು ಆ್ಯಡ್ ಮಾಡಬೇಕಾಗ್ತದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ನೋಡ್ತಾ ಇರ್ಬೋದು. ಈಗ ಸದಸ್ಯರನ್ನು ಆ್ಯಡ್ ಮಾಡೋಕ್ಕೆ ನಿಮ್ಗೆ ಇಲ್ಲಿ ಆಪ್ಷನ್ ಬಂದಿದೆ. ಇಲ್ಲಿ ನೋಡಿ ಆಲ್ರೆಡಿ ಸದಸ್ಯರು ಇಲ್ಲಿ ಕಾಣ್ತಾ ಇದೆ. ರೇಷನ್ ಕಾರ್ಡ್ ಹಾಕಿ ಮಾಡೋದ್ರಿಂದ ನಿಮಗೆ ಸದಸ್ಯರನ್ನು ಮುಂಚಿತವಾಗಿ ಇಲ್ಲಿ ನಿಮಗೆ ತೋರಿಸುತ್ತೆ. ನೀವು ರೇಷನ್ ಕಾರ್ಡ್ ಇಲ್ಲ ಅಂದರೆ ಪ್ರತಿಯೊಂದು ಸದಸ್ಯರನ್ನು ನೀವು ಸೇರಿಸ್ತಾ ಹೋಗ್ತಿದ್ರಿ. ಇಲ್ಲಿ ಹಾಗಲ್ಲ, ರೇಷನ್ ಕಾರ್ಡ್ ಹಾಕೋದ್ರಿಂದ ಆ ರೇಷನ್ ಪಟ್ಟಿಯಲ್ಲಿ ಎಷ್ಟು ಜನ ಸದಸ್ಯರು ಅಷ್ಟು ಜನ ಮಾಹಿತಿ ಕೂಡ ಇಲ್ಲಿ ಆಲ್ರೆಡಿ ಬಂದಿದೆ. ಈಗ ನೀವು ಪ್ರತಿಯೊಂದು ಸದಸ್ಯರ ಮಾಹಿತಿಯನ್ನು ನೀವಿಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಉದಾಹರಣೆಗೆ ಈಗ ರೇಷನ್ ಕಾರ್ಡಲ್ಲಿ ಅಜಯ್ ಅಂತ ಬಂದಿದೆ. ಈಗ ಅಜಯ್ ಅನ್ನೋ ವ್ಯಕ್ತಿ ಆ ಊರಲ್ಲಿ ಇಲ್ಲ, ಬೇರೆ ಒಂದು ಊರಲ್ಲಿದ್ದಾರೆ ಅಂತ ಇದ್ದಾಗ ನೀವೇನು ಮಾಡ್ಬೋದು, ಆ ಅಜಯ್ ಎಡಿಟ್ ಆಪ್ಷನ್ ಏನು ಕಾಣ್ತಾ ಇದೆ ಇಲ್ಲಿ ಅದನ್ನು ಕ್ಲಿಕ್ಕನ್ನು ಮಾಡಿಬಿಟ್ಟು ಬೇಕಾದ್ರೆ ನೀವಿಲ್ಲಿ ಮಾಹಿತಿಯನ್ನು ಹಾಕ್ಬೋದು. ಏನು, ಈ ಸದಸ್ಯ ಇಲ್ಲಿ ವಾಸಿಸುವುದಿಲ್ಲ, ಸಮೀಕ್ಷೆಯನ್ನು ಇಲ್ಲಿ ಮಾಡಲಾಗುವುದಿಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿ ಅಜಯ್ ಸಲ್ಲಿಸಿ ಸರಿ ಅಂತ ಕೊಡಿ. ನೀವು ಗಮನಿಸ್ತಾ ಇರ್ಬೋದು ನೋಡಿ, ಈಗ ಅಜಯ್ನ ಒಂದು ಸಮೀಕ್ಷೆ ಪೂರ್ಣಗೊಂಡಿದೆ, ಹಸಿರು ಕಲರ್ ಬಂದಿದೆ. ಅಕಸ್ಮಾತ್ ಇಲ್ಲಿ ಶಂಕರ್ ಅನ್ನೋ ವ್ಯಕ್ತಿ ಮೃತಪಟ್ಟಿದ್ದಾರೆ, ಬಟ್ ಅವರ ಹೆಸರು ಕೂಡ ಇಲ್ಲಿ ಪಡಿತರ ಚೀಟಿ ಹಾಕುವ ಮುಖಾಂತರ ಅವರ ಹೆಸರು ಬಂದಿದೆ. ಸೊ ಇದನ್ನು ಕೂಡ ನೀವು ಇಲ್ಲಿ ಎಡಿಟನ್ನು ಮಾಡಿಕೊಂಡು ಈ ಸದಸ್ಯರು ಮೃತಪಟ್ಟಿದ್ದಾರೆ ಅಂತ ಸೆಲೆಕ್ಟ್ ಮಾಡಿಕೊಂಡು ಒಂದು ಮರಣ ದಿನಾಂಕವನ್ನು ನೀವು ಹಾಕಬೇಕಾಗ್ತದೆ. ಅದನ್ನು ಹಾಕಿ ಸಲ್ಲಿಸಿ ಅಂತ ಕೊಟ್ಟಾಗ ನಿಮಗೆ ಆ ವ್ಯಕ್ತಿಯ ಒಂದು ಸರ್ವೆ ಪೂರ್ಣ ಆಗಿದೆ. ಇಲ್ಲಿ ಗಮನಿಸಿರ್ಬೋದು ಹಸಿರು ಕಲರ್ ಇದೆ. ಈಗ ರವೀನಾ ಅಥವಾ ರಿಯಾ ಅನ್ನೋ ವ್ಯಕ್ತಿಯ ಸರ್ವೆಯನ್ನು ನೀವು ಪೂರ್ಣಗೊಳಿಸ್ಬೋದು ಅವರ ಸಂಬಂಧಪಟ್ಟಂಥ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡುತ್ತಾ. ಇವಾಗ ರವೀನಾ ಅನ್ನೋರು ಅಲ್ಲೇ ಇದ್ದಾರೆ ಅಂದಾಗ ಈ ಸದಸ್ಯ ಇಲ್ಲೇ ವಾಸಿಸುತ್ತಾರೆ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅವರನ್ನು ನೋಂದಾಯಿಸ್ತಾ ಹೋಗ್ಬೋದು. ಸೊ ಸ್ನೇಹಿತರೆ, ಇದೇ ರೀತಿ ನೀವು ಒಂದು ರೇಷನ್ ಕಾರ್ಡನ್ನು ಬಳಸ್ಕೊಂಡು ರೇಷನ್ ಕಾರ್ಡ್ ಇರುವಂಥ ಎಲ್ಲ ಸದಸ್ಯರನ್ನು ನೀವು ಕುಟುಂಬಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ವಾಪಸ್ ಹೋಗೋಣ. ಸೊ ನಿಮಗೆ ಈ ಸಮೀಕ್ಷೆ ಆ್ಯಪ್ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದೀನಿ. ಸದಸ್ಯರನ್ನು ಸೇರಿಸೋದು ಹೇಗೆ, ಎಡಿಟ್ ಮಾಡೋದು ಹೇಗೆ ಅಂತ ಹೇಳಿದ್ದೀನಿ. ಇದರಲ್ಲಿ ಮುಖ್ಯವಾಗಿ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಇನ್ನೊಂದು ಮಾಹಿತಿ ಹೇಳ್ತೀನಿ. ಸಿಂಕ್ ಮಾಡೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಈ ಸಮೀಕ್ಷೆ ಆ್ಯಪಲ್ಲಿ 2 ಥರ ಸಿಂಕ್ ಇರುತ್ತೆ. ಒಂದು ಸಿಂಕ್ ಮಾಡಿ ಅಂತ ಇರುತ್ತೆ, ನಂತರ ಇನ್ನೊಂದು ಪೂರ್ಣ ಸಿಂಕ್ ಅಂತ ಇದೆ. ಸೊ ದಯವಿಟ್ಟು ಇದನ್ನು ಸಮೀಕ್ಷೆ ನೀವು ಮಾಡಿದ್ಮೇಲೆ ಪೂರ್ಣ ಸಿಂಕ್ ಅನ್ನೋದನ್ನ ಮರಿಬೇಡಿ. ಜೊತೆಗೆ ಸಿಂಕು ಕೂಡ ಆಗಾಗ ನೀವು ಸಿಂಕನ್ನು ಮಾಡ್ತಾ ಇರಬೇಕಾಗ್ತದೆ. ಈಗ ನಾನು ಸಿಂಕ್ ಅಂತ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು ಅಲ್ಲಿ ಡೇ ಟು ಟೈಮ್ ಕೂಡ ಚೇಂಜ್ ಆಗುತ್ತೆ. ನಂತರ ನೀವು ಪ್ರೊಫೈಲ್ಗೆ ಹೋಗ್ಬಿಟ್ಟು ಪೂರ್ಣ ಸಿಂಕ್ ಅಂತ ಕೂಡ ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಸೊ ನೀವು ಗಮನಿಸಿದ್ರಿ ಇಲ್ಲಿ ಕುಟುಂಬಗಳು ಕೂಡ ನಿಮಗೆ ಆ್ಯಡ್ ಆಗುತ್ತೆ. ಅಂದರೆ 3 ಕುಟುಂಬ ಕಂಪ್ಲೀಟ್ ಸರ್ವೆ ಮಾಡಿದ್ದೀರಾ, ಇನ್ನು ಉಳಿದ 3 ಕುಟುಂಬ ಸರ್ವೆ ಪೂರ್ಣಗೊಂಡಿಲ್ಲ ಅಂತ, ಅದಕ್ಕೆ ಇಲ್ಲಿ ಹಳದಿ ಹಾಗೂ ಹಸಿರು ಬಣ್ಣ ನೀವು ಇಲ್ಲಿ ಕಾಣ್ತಾ ಇದ್ದೀರಾ. ಸೊ ಇದು ಒಂದು ಸಮೀಕ್ಷೆ ಮಾಡೋದು ಹೇಗೆ ಅಂತ. ಅಕಸ್ಮಾತ್ ಫೀಲ್ಡಲ್ಲಿ ಮಾಡಬೇಕಾದ್ರೆ ನಿಮಗೆ ಅಲ್ಲಿ ನೆಟ್ ಇರಲ್ಲ, ಆಫ್ಲೈನಲ್ಲಿ ಮಾಡಬೇಕಾಗುತ್ತೆ ಅಂದಾಗ ನೀವು ಸಮೀಕ್ಷೆಯನ್ನು ಆಫ್ಲೈನ್ ಮಾಡ್ಕೊಬೋದು. ಸಮೀಕ್ಷೆನ ಆಫ್ಲೈನ್ ಮಾಡಿದ ನಂತರ ನೀವು ಅಪ್ಲೋಡ್ ಕೂಡ ಮಾಡ್ಬೋದು. ಹೇಗೆ ಅಂದರೆ ಇಲ್ಲೊಂದು ನಿಮಗೆ ಇಲ್ಲಿ ಬೃಹತ್ ಅಪ್ಲೋಡ್ ಅಂತ ಏನು ಕಾಣ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಏನು ಆಫ್ಲೈನಲ್ಲಿ ಮಾಡಿ ಇಟ್ಕೊಂಡಿರ್ತೀರ ಅವ್ರ ಎಲ್ಲ ಮಾಹಿತಿಗಳು ನಿಮಗಿಲ್ಲಿ ಬರುತ್ತೆ. ಎಲ್ಲ ಕುಟುಂಬದ ಮಾಹಿತಿಗಳು ನೀವಿಲ್ಲಿ ನೋಡ್ಬೋದು. ಆವಾಗ ನಂತರ ಆ ಕುಟುಂಬವನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿದ ನಂತರ ಅದು ನಿಮಗೆ
ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿ ಈ ಪಟ್ಟಿಯಲ್ಲಿ ಏನಿದೆ, ಈ ಪಟ್ಟಿಯಲ್ಲಿ ನೀವು ಅವ್ರ ಮಾಹಿತಿಯನ್ನು ನೋಡ್ಬೋದು. ಇಲ್ಲಿ ನೀವು ಅವ್ರ ಪಟ್ಟಿಯನ್ನು ನೋಡ್ಬೋದು. ಸೊ ಆಫ್ಲೈನಲ್ಲಿ ಕೂಡ ಮಾಡ್ಬೋದು, ಬಟ್ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇದು ಬೇಕೇ ಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಿಕೊಂಡು ಆ್ಯಪನ್ನು ಇನ್ಸ್ಟಾಲ್ ಮಾಡೋಕ್ಕೆ ನೆಟ್ಟು ಕಡ್ಡಾಯವಾಗಿ ಬೇಕೇ ಬೇಕು. ಸೊ ಸ್ನೇಹಿತರೆ, ಆದಷ್ಟು ಈ ಸಮೀಕ್ಷೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ಇದರ ಡೌಟ್ಸನ್ನು ಕೇಳ್ತಾ ಹೋಗ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಡೌಟ್ಸ್ಗೆ ನಾನು ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಮತ್ತು ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಷನ್ ಬೆಲ್ ಒತ್ತೋದು ಮಾತ್ರ ಮರಿಬೇಡಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.